ಕನ್ನಡಿಗರ ನಾಡು ಕಬಡ್ಡಿಯ ತವರೂರು ಆದ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಕ್ರೀಡಾಭಿಮಾನಿಗಳ ಉತ್ಸಾಹ ಅಭಿಮಾನ ಕಂಡು ಖುಷಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಬರುವ 2027 ಫೆಬ್ರವರಿ 15-16ರಂದು ಮತ್ತೆ ಇದೇ ಮೈದಾನದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಹುಟ್ಟುಹಬ್ಬಕ್ಕೆ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗುತ್ತೆ. ಯುವ ನಾಯಕರು ಚಿದಾನಂದ ಸವದಿ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ 2 ದಿನಗಳಿಂದ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಲೀಗ್ ಪಂದ್ಯಾವಳಿಗಳು ಭರ್ಜರಿ ಯಶಸ್ಸು ಕಂಡಿದೆ. ಪ್ರಣಯ ಪೂಜಾರಿ ಫೌಂಡೇಶನ್ ಬೆಳಗಾವಿ ತಂಡ ಹಾಗೂ ಅನಿಕೇತನ್ ಫೌಂಡೇಶನ್ ಬಾರಾಮತಿ ತಂಡಗಳ ನಡುವಿನ ಭಾರೀ ಸೆಣಸಾಟದಲ್ಲಿ ಕೊನೆ ಘಟ್ಟದಲ್ಲಿ 8 ಅಂಕಗಳಿಂದ ಬೆಳಗಾವಿ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ 66ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿ ಬಳಗದವರು ಕಳೆದ 2 ದಿನಗಳಿಂದ ಏರ್ಪಡಿಸಲಾಗಿದ್ದ ಕಬಡ್ಡಿ ಲೀಗ್ ಪಂದ್ಯಾವಳಿಗಳು ನಡೀತಾ ಇದ್ದು, ಸೋಮವಾರ ತಡರಾತ್ರಿ ನಡೆದ ಫೈನಲ್ನಲ್ಲಿ ಬೆಳಗಾವಿಯ ಪ್ರಣಯ ಪೂಜಾರಿ ಫೌಂಡೇಶನ್ ತಂಡ 42, ಅನಿಕೇತನ ಪಾಟೀಲ್ ಫೌಂಡೇಶನ್ ತಂಡ 38 ಅಂಕಗಳನ್ನು ಪಡೆಯುವುದರ ಮೂಲಕ 4 ಅಂಕಗಳಿಂದ ಬೆಳಗಾವಿ ತಂಡ ಗೆಲುವು ಸಾಧಿಸಿ ಬಾರಾಮತಿಯ ತಂಡದ ಪ್ರಶಸ್ತಿ ಕನಸು ನುಚ್ಚುನೂರು ಮಾಡಿದೆ. ಬೆಳಗಾವಿಯ ಪ್ರಣಯ ಪಾಟೀಲ್ ಫೌಂಡೇಶನ್ ತಂಡವು ಪ್ರಥಮ ಸ್ಥಾನ ಗಳಿಸಿ 1 ಲಕ್ಷ ರೂಪಾಯಿ ನಗದು ಹಾಗೂ ಪಾರಿತೋಷಿಕವನ್ನ ಮುಡಿಗೇರಿಸಿಕೊಂಡಿದೆ. ಮಹಾರಾಷ್ಟ್ರದ ಬಾರಾಮತಿ ಅನಿಕೇತನ ಪಾಟೀಲ್ ಫೌಂಡೇಶನ್ ತಂಡ ದ್ವಿತೀಯ ಸ್ಥಾನ ಪಡೆದು 75,000 ರೂಪಾಯಿ ಹಾಗೂ ಟ್ರೋಫಿ ಪಡೆಯಿತು. ತೃತೀಯ ಸ್ಥಾನವನ್ನ ಬಾರಾಮತಿಯ ಅಕಾಡೆಮಿ ತಂಡ ಪಡೆದು 50,000 ರೂಪಾಯಿ ಪಾರಿತೋಷಿಕ ಪಡೆದರೆ, ರೈಸಿಂಗ್ ಬುಲ್ಸ್ ಬೆಂಗಳೂರು ಚತುರ್ಥ ಸ್ಥಾನಕ್ಕೆ ತೃಪ್ತಿ ಪಡೆದು 25,000 ರೂಪಾಯಿ ಬಹುಮಾನ ತನ್ನದಾಗಿಸಿಕೊಂಡಿದೆ. ಈ ಕಬಡ್ಡಿ ಪಂದ್ಯಾಟಗಳ ರೂವಾರಿ ಯುವ ನಾಯಕ ಚಿದಾನಂದ ಸವದಿ ಬಹುಮಾನ ವಿತರಿಸಿದರು. ಇಂದು ಆಡಂಬರದ ಹಲವು ಕ್ರೀಡೆಗಳ ನಡುವೆ ಗ್ರಾಮೀಣ ಸೊಗಡಿನ ಕಬಡ್ಡಿ ಮನಸ್ಸಿಗೆ ಮುದ ನೀಡುತ್ತದೆ ಎಂದು ಹೇಳಿದರು. ಸರ್ಕಾರ ಯಾವುದೇ ಸೌಲಭ್ಯಗಳನ್ನು ಪಡೆಯದೆ ಗ್ರಾಮೀಣ ಭಾಗದ ಐನಾಪುರದಂತಹ ಗ್ರಾಮದಲ್ಲಿ 2 ದಿನಗಳ ತನಕ ಇಂತಹ ದೊಡ್ಡ ಪ್ರಮಾಣದ ಕಬಡ್ಡಿಯನ್ನ ಏರ್ಪಡಿಸಿದ ಲಕ್ಷ್ಮಣ ಸವದಿ ಅಭಿಮಾನಿಗಳ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಗ್ರಾಮೀಣ ಭಾಗದ ಇಷ್ಟೊಂದು ಪ್ರಮಾಣದಲ್ಲಿ ಅಚ್ಚುಕಟ್ಟಾಗಿ ಪ್ರೊ ಕಬಡ್ಡಿಗಿಂತಲೂ ವ್ಯವಸ್ಥಿತವಾಗಿರುವುದು ವಿಶೇಷ. ಶ್ರೀಮಂತ ಮಕ್ಕಳಿಗಿಂತ ಗ್ರಾಮೀಣ ಭಾಗದ ಬಡ ಮಕ್ಕಳಲ್ಲಿ ಹೆಚ್ಚಿನ ಪ್ರತಿಭೆ ಇರುತ್ತೆ. ಕಬಡ್ಡಿ, ಖೋ-ಖೋ, ಕುಸ್ತಿಗಳಿಗೆ ಸರ್ಕಾರ ಹೆಚ್ಚಿನ ಮಹತ್ವ ನೀಡಿ ಪ್ರತಿಭೆ ಇರುವ ಕ್ರೀಡಾಪಟುಗಳನ್ನ ಸರ್ಕಾರ ಗುರುತಿಸಿ ನೌಕರಿ ಕೊಡಬೇಕು ಅಂತ ಚಿದಾನಂದ ಸವದಿ ಹೇಳಿದ್ದಾರೆ. ರಾಜ್ಯ, ಅಂತಾರಾಷ್ಟ್ರೀಯ ಹಾಗೂ ಪ್ರೊ ಕಬಡ್ಡಿ ಕ್ರೀಡಾಪಟುಗಳು ವಹಿಸಿದ್ರು. ಅತ್ಯುತ್ತಮ ದಾಳಿಗಾರ ಬಾರಾಮತಿಯ ವೀರೇಂದ್ರ, ಅತ್ಯುತ್ತಮ ಹಿಡಿತಗಾರ ರೈಸಿಂಗ್ ಬುಲ್ ಬೆಂಗಳೂರಿನ ರಜತ್, ಸರ್ವೋತ್ತಮ ಆಟಗಾರ ಪ್ರಣಯ್ ಪೂಜಾರಿ ಫೌಂಡೇಶನ್ ಗಣೇಶನಿಗೆ ಪಾರಿತೋಷ ಚಿದಾನಂದ ಸವದಿ, ಶಿವಕುಮಾರ ಸವದಿ, ಪ್ರವೀಣ್ ಗಾಣಿಗೇರ ನೀಡಿ ಗೌರವಿಸಿದರು. ಈ ವೇಳೆ ಯುವ ನಾಯಕ ಹಾಗೂ ಉದ್ಯಮಿ ಶಿವಕುಮಾರ ಸವದಿ, ಪಂದ್ಯಾಟಗಳ ರೂವಾರಿ ಪ್ರವೀಣ ಗಾಣಿಗೇರ, ಪಟ್ಟಣ ಪಂಚಾಯತ್ ಸದಸ್ಯರು ಆದ ಪ್ರವೀಣ ಗಾಣಿಗೇರ, ಅರುಣ ಗಾಣಿಗೇರ, ಸಂಜಯ್ ಕುಚನೂರೆ, ಸಂಜಯ್ ಬಿರಡಿ, ಮುಖಂಡರು ಆದ ಚಮನ್ ರಾವ್ ಪಾಟೀಲ, ವಿನಾಯಕ ಬಾಗಡಿ, ವಿಶಾಲ ನಿಂಬಾಳ, ಸಂತೋಷ ಸಾವಡ್ಕರ್, ರಮೇಶ್ ಚೌಗಲ, ಅಪ್ಪು ನ್ಯಾಮಗೌಡ, ಯಶವಂತ್ ಪಾಟೀಲ, ಸತೀಶ್ ಸಪರಾಜ್, ಗುಂಡ್ಲು ಕವಟಗೊಪ್ಪ, ಶಿವಾನಂದ ಗುಲಂಬಾವಿ, ಪೂಜಾರಿ, ಸುರೇಶ್ ವಾಘಮೊಡೆ, ಜ್ಯೋತಿಕುಮಾರ್ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಮಹಂತೇಶ್ ಟಕ್ಕನವರ, ಸಚಿನ್ ಚೌಗಲ, ನವೀನ್ ಗಾಣಿಗೇರ, ಪ್ರಕಾಶ್ ಗಾಣಿಗೇರ, ಬಾಹುಬಲಿ ಕುಸನಾಳೆ, ಗುಂಡು ಶೇಡಶಾಳೆ, ಸಂತೋಷ್ ಪಾಟೀಲ ಸೇರಿ ಅನೇಕರು ಉಪಸ್ಥಿತರಿದ್ದರು.